ಹೋಲ್ಡ್ ನಿಮ್ಮನ್ನ ಮಾತಾಡಿಸ್ತೀನಿ ನೋಡಿ. ಫಸ್ಟ್ ರಿಯಾಕ್ಷನ್, ಸೂರಜ್ ರೇವಣ್ಣ ಕಾರು ಹತ್ತಿದ ಪೊಲೀಸ್ ಅಧಿಕಾರಿ. ಸೂರಜ್ನನ್ನ ಪೊಲೀಸರು ಕರೆದೊಯ್ತಿರುವುದು ಎಲ್ಲಿಗೆ? ಹಂಗಾದ್ರೆ ವಿಚಾರಣೆಗೆ ಕರೆದುಕೊಂಡು ಹೋಗ್ತಿದ್ದಾರಾ ಹೇಗೆ? ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದು ಎಕ್ಸ್ಕ್ಲೂಸಿವ್. ಸೂರಜ್ ರೇವಣ್ಣ ಇದ್ದ ರೇಂಜ್ ರೋವರ್ ಕಾರನ್ನ ಹತ್ತಿದ್ದಾರೆ ಪೊಲೀಸರು. ಸೂರಜ್ನನ್ನ ಪೊಲೀಸರು ಕರ್ಕೊಂಡು ಹೋಗ್ತಿರೋದು ಎಲ್ಲಿಗೆ? ಹಂಗಾದ್ರೆ ವಿಚಾರಣೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್. ಮೇಜರ್ ಅಪ್ಡೇಟ್ ಇದು. ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ಈಗ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. ಸೂರಜ್ನನ್ನ ಪೊಲೀಸರು ಕರೆದುಕೊಂಡು ಹೋಗುತ್ತಿದ್ದಾರೆ. ಹಾಸನದ ಕಡೆಗೆ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗುತ್ತಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಅಡಿಯಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರನ್ನ ಪೊಲೀಸರು ಈಗ ಸೂರಜ್ ರೇವಣ್ಣ ಅವರ ರೇಂಜ್ ರೋವರ್ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ. ಸೂರಜ್ ರೇವಣ್ಣ ಅವರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ದಿವಿತ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು. ಇದು ನಮ್ಮ ವಿರುದ್ಧ ಆಗಿರುವಂತ ಷಡ್ಯಂತ್ರ ಅಂತೇಳಿ ಹೇಳಿದ್ರು. ಈಗ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೂರಜ್ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೂರಜ್ ರೇವಣ್ಣ ವಿರುದ್ಧ ಎಫ್ಐಆರ್. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಆರೋಪದ ಅಡಿಯಲ್ಲಿ ಸೂರಜ್ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೀಡಿದ ದೂರಿನ ಮೇರೆಗೆ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸೂರಜ್ ರೇವಣ್ಣ ಅವರ ವಿರುದ್ಧ. ಸೂರಜ್ ರೇವಣ್ಣ ಅವರನ್ನ ಈಗ ಕರೆದುಕೊಂಡು ಹೋಗುತ್ತಿದ್ದಾರೆ ಪೊಲೀಸರು. ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಕೊಟ್ಟ ದೂರಿನ ಅನ್ವಯ ಸೂರಜ್ ರೇವಣ್ಣ ಅವರ ವಿರುದ್ಧ ಎಫ್ಐಆರ್. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೂರಜ್ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಸಂತ್ರಸ್ತ ಕೊಟ್ಟ ದೂರಿನ ಅನ್ವಯ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸೂರಜ್ ರೇವಣ್ಣ ಅವರ ವಿರುದ್ಧ ರೇವಣ್ಣ ಪರಿವಾರದ ಹಿರಿಯ ಮಗ ಸೂರಜ್ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೂರಜ್ ರೇವಣ್ಣ ಅವರನ್ನ ಈಗ ಪೊಲೀಸರು ಕರೆದುಕೊಂಡು ಹೋಗುತ್ತಿದ್ದಾರೆ. ಹಾಸನದ ಕಡೆಗೆ ಹೋಗುತ್ತಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗುತ್ತಿದ್ದಾರೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಸಂತ್ರಸ್ತ ದೂರು ಕೊಟ್ಟ ಹಿನ್ನೆಲೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಈಗ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ದೂರು ಕೊಡ್ಲಿಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ದೃಶ್ಯ. ಸಂತ್ರಸ್ತ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಮೇಲೆ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಸೂರಜ್ ರೇವಣ್ಣ ಅಂತೇಳಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇವತ್ತು ಬೆಳಿಗ್ಗೆಯಿಂದ ಸೂರಜ್ ರೇವಣ್ಣ ಅವರ ಫಾರ್ಮ್ ಹೌಸ್ ಸೇರಿದಂತೆ ಸೂರಜ್ ರೇವಣ್ಣ ಅವರ ವಿರುದ್ಧ ಕೇಳಿ ಬಂದಂತ ಈ ಆರೋಪದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಅವರ ಬೆನ್ ಹಿಂದೆ ಇತ್ತು. ಸಂಪೂರ್ಣವಾದಂತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕಲೆ ಹಾಕ್ತಾ ಇತ್ತು. ಈಗ ಸಂತ್ರಸ್ತ ದೂರು ಕೊಟ್ಟ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿ ದಿವಿತ್ ಸೂರಜ್ ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಹೊತ್ತಿನ ಅಪ್ಡೇಟ್ ಏನಿದೆ ದಿವಿತ್? ಎಸ್ ಸರ್, ರಂಜಿತ್ ಶಿರ್ಯಾರ್ ನೋಡಿ ಗಮನಿಸ್ತಾ ಇದ್ದೀರಿ. ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು 377, 404, 406, 342, 34 ಈ IPC ಸೆಕ್ಷನ್ನಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಈ ಬೆನ್ನಲ್ಲೇ ಗ್ರಾಮಾಂತರ ಠಾಣಾ
ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಜೊತೆಗೆ ಒಂದಷ್ಟು ಸಿಬ್ಬಂದಿಗಳ ನೇತೃತ್ವದಲ್ಲಿ ಸೂರಜ್ ರೇವಣ್ಣ ಅವರನ್ನ ಹಾಸನದ ಕಡೆಗೆ ಕರೆದುಕೊಂಡು ಹೋಗುತ್ತಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದನ್ನು ನೋಡ್ಲಿಕ್ಕೆ ಸಾಧ್ಯ. ನೋಡಿ, ಸೂರಜ್ ರೇವಣ್ಣ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಹಾಗಾದ್ರೆ ಸೂರಜ್ ರೇವಣ್ಣ ಅವರನ್ನು ನೋಡಿ, ಪೊಲೀಸ್ ಜೀಪ್ ನೋಡ್ತಾ ಇದ್ದೀರಲ್ಲ ಮುಂದೆ, ಪೊಲೀಸ್ ಜೀಪ್ ಕೂಡ ಹೋಗ್ತಾ ಇದೆ. ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಮತ್ತೊಂದು ಕಡೆ ಪ್ರಿಂಟರ್ ಮಿಷನ್ ಅನ್ನು ಏನು ತಗೊಂಡಿದ್ರು, A4 ಶೀಟ್ ಕೆಲವೊಂದು ಅಂಶಗಳನ್ನ ಮಾಹಿತಿಯನ್ನು ಏನು ಕಲೆ ಹಾಕಿದ್ರು. ಜೊತೆಗೆ ಬೆಳಗಿಂದ ಸಾಯಂಕಾಲದವರೆಗೂ ಪೊಲೀಸ್ನವರು ಒಳಗಿದ್ದುಕೊಂಡು ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವೆಲ್ಲವನ್ನ ಇಟ್ಕೊಂಡೀಗ ಸೂರಜ್ ರೇವಣ್ಣ ಅವರನ್ನ ಹಾಸನದ ಕಡೆಗೆ ಕರೆದುಕೊಂಡು ಹೋಗ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಆದಂತಹ ಮೆಡಿಕಲ್ ಸೀಲ್ ಬಿದ್ದಿದೆಯಲ್ಲ ಖಾಲಿ ಹಾಳೆಗೆ, ಸಂತ್ರಸ್ತ ಏನು ಹೇಳಿದಾರಲ್ಲ ಅದ್ರ ಬಗ್ಗೆ ಇವರು FIR ನಲ್ಲಿ ಆರೋಪ ಮಾಡಿದ್ದಾರಲ್ಲ ಶಿವಕುಮಾರ್, ಇವರ ಆಪ್ತರು ಶಿವಕುಮಾರ್. ಸೊ ಅದರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರಾ, ಅಥವಾ FIR ಆಗಿರುವಂಥ ಕಾರಣ ಅಥವಾ ಈ ರೀತಿಯಾಗಿ ಕಂಪ್ಲೇಂಟ್ ದಾಖಲಾಗಿ ಪಕ್ಕಾ FIR ಆಗುತ್ತೆ ಅಂತ ಗೊತ್ತಿದ್ದರೆ ಈಗ ಹಾಸನದ ಕಡೆಗೆ ಬೇರೆ ವಿಚಾರಣೆಗೆ ಏನಾದರೂ ಕರೆದುಕೊಂಡು ಹೋಗ್ತಿದ್ದಾರಾ ಅಂತ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಪಕ್ಕ. ಯಾಕೆಂದ್ರೆ ಸ್ವತಃ ಸೂರಜ್ ರೇವಣ್ಣ ಅವರೇ ಗಾಡಿಯನ್ನು ನಿಲ್ಲಿಸಿ ಅವ್ರನ್ನ ಫಾಲೋ ಮಾಡುವಾಗ ಅವರ ಕಾರನ್ನು ನಿಲ್ಲಿಸಿ, ನಾನು ಪೊಲೀಸ್ನವರಿಗೆ ಇನ್ವೆಸ್ಟಿಗೇಷನ್ಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಸಹಕರಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂಥ ಅವರು ಕಾನೂನಿಗೆ ತಲೆಬಾಗುತ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ರಂಜಿತ್ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಬೆಳಗಿಂದು ಕೂಡ ನಾವು ಅದೇ ಹೇಳ್ತಾ ಇರೋದು. ಆರೋಪ ಬಂದಿರೋದು ಇಲ್ಲಿ, ದೂರನ್ನ ಕೊಟ್ಟಿರೋದು, ಆಮೇಲೆ 2 ಆ್ಯಂಗಲ್ನಿಂದ ನೀವು ಇಲ್ಲಿ ಆರೋಪಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಏನು FIR ಕಾಪಿಯಲ್ಲಿರುವಂಥದ್ದು, ಶಿವಕುಮಾರ್ ದಾಖಲಿಸಿದಂಥ ದೂರಿನ ಅನ್ವಯದ ಮೇಲೆ FIR ಕಾಪಿಯಲ್ಲಿರುವಂಥದ್ದೇನು ಬ್ಲ್ಯಾಕ್ ಮೇಲ್ ಆರೋಪ. ಆ ಚೇತನ್ ಎಂಬ ವ್ಯಕ್ತಿ, ಅರಕಲಗೋಡಿನ ಚೇತನ್ ಎಂಬ ವ್ಯಕ್ತಿ ಸೂರಜ್ ರೇವಣ್ಣ ಅವರಿಗೆ ಅವರ ದೊಡ್ಡ ಮನೆತನವನ್ನ ಅಥವಾ ಅವರ ಮರ್ಯಾದೆಯನ್ನ ಹಾಳು ಮಾಡುವುದಕ್ಕಾಗಿ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದ. ಜೊತೆಗೆ 2.5 ಕೋಟಿವರೆಗೂ ಬಂದ. ಕೆಲಸ ಕೊಡಿಸೋದಾಗಿ ಸಹಾಯ ಕೇಳೋಕ್ಕೆ ತೋಟದ ಮನೆಗೆ ಹೋದವನು 16ನೇ ತಾರೀಕು. ಅಲ್ಲಿ ನಡೆದದ್ದು ಬೇರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತ ಹೇಳಿ ನಾನು ಮಾನ ಮರ್ಯಾದೆ ಕಳಿತೇನೆ ಅಂತ ಹೇಳಿದಂಥ ಚೇತನ್, ಅದರ ವಿರುದ್ಧವಾಗಿ ಶಿವಕುಮಾರ್ FIR ದಾಖಲಿಸಿದ್ರು. ಇದು ಗೊತ್ತಿರುವಂಥ ವಿಚಾರ ಒಂದು. ಮತ್ತೊಂದು ಆ್ಯಂಗಲ್ ಏನಪ್ಪ ಅಂತಂದರೆ, ಯಾವಾಗ FIR ದಾಖಲಾಯಿತು ನೋಡಿ, ಮತ್ತೆ ನಾನು ವೀಕ್ಷಕರಿಗೆ ನೆನಪಿಸ್ತಾ ಇರೋದು, ಯಾವಾಗ FIR ದಾಖಲಾಯಿತು ಅದಾದ ಬಳಿಕ ಈತ ನಿನ್ನೆ ಬಂದು ಬೆಂಗಳೂರಿಗೆ ಬಂದು ಅಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿರುವಂಥದ್ದು. 14 ಪುಟಗಳ ಪ್ರಕರಣ, 14 ಪುಟದಲ್ಲಿ ತನಗೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಆತ ಬರ್ಕೊಂಡು ದೂರನ್ನು ಕೊಟ್ಟಿರುವಂಥದ್ದು. ಅಲ್ಲಿಂದ ನೇರವಾಗಿ ಹೊಳೆನರಸೀಪುರಕ್ಕೆ ಬಂದು ಈಗ ಆತ ದೂರನ್ನು ದಾಖಲಿಸಿ FIR ಕೂಡ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರೋದು. ಈಗ ಎಕ್ಸ್ಕ್ಲೂಸಿವ್ ಆಗಿ ಹಾಸನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾವು ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ತೋಟದ ಮನೆಗೆ, ಗನ್ನಿಕಡ ತೋಟದ ಮನೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೀರವ ಮೌನ. ಯಾವುದೇ ಕಾರಣಕ್ಕೂ ಮೀಡಿಯಾದವರಿಗೆ ಯಾರೂ ಒಂದು ಸಣ್ಣ ಪ್ರತಿಕ್ರಿಯೆ ಕೊಡುವಂಥದ್ದು ಕೂಡ ಮಾಡಿಲ್ಲ.